ಸೇರಿ ಬರೆದ ಸಂವಿಧಾನ ಅಲ್ಲ. ಖಂಡಿತವಾಗ್ಲೂ ಡಾಕ್ಟರ್ ಅಂಬೇಡ್ಕರ್ ಅವರ ಮುಖ್ಯ ಪಾತ್ರ ಅದರಲ್ಲಿತ್ತು, ಜವಾಹರ್ಲಾಲ್ ನೆಹರು ಅವರ ಪಾತ್ರ ಅದರಲ್ಲಿತ್ತು, ಗಾಂಧೀಜಿಯವರ ಪಾತ್ರ ಅದರಲ್ಲಿತ್ತು. ಗಾಂಧೀಜಿ ಪಾತ್ರ ಇದೆ ಅಂತ ಹೇಳುವಾಗ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಂಬರ್ ಆಗಿರಲಿಲ್ಲ, ಅವರ ಆ ಸಭೆಗಳಲ್ಲಿ ಭಾಗವಹಿಸಲಿಲ್ಲ. ಆದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರೂಪಿಸ್ಬೇಕಾದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆ ಏನಂತ ಹೇಳಿದ್ರೆ, ನಮ್ಮ ಬ್ರಿಟಿಷ್ನ ವಿರುದ್ಧ ನಡೆದ ಸ್ವಾತಂತ್ರ್ಯ ಚಳುವಳಿ, ಆ ಚಳುವಳಿಯಲ್ಲಿ ಹಲವಾರು ಮೌಲ್ಯಗಳು ತಯಾರಾದವು. ಅವುಗಳನ್ನೆಲ್ಲ ಸೇರಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ನಮ್ಮ ಸಂವಿಧಾನ ತಯಾರಾದದ್ದು. ಆ ರೀತಿಯಾದ ಇತಿಹಾಸ ಪ್ರಪಂಚದಲ್ಲಿ ಬೇರೆ ಎಲ್ಲಿದೆ ಅಂತ ತಜ್ಞರು ಹುಡುಕ್ತಾರೆ. ಹುಡುಕ್ಬಿಟ್ಟು ಹೇಳ್ತಾರೆ, ಹೌದು, ಇನ್ನೊಂದಿರೋದು ಸೌತ್ ಆಫ್ರಿಕಾದಲ್ಲಿ. ಕಾರಣ ಸೌತ್ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲ ಅವರು 27 ವರ್ಷ ಅವ್ರನ್ನ ಒಂದು ಜೈಲಲ್ಲಿ ಹಾಕಿದ್ರು, ರಾಬಿನ್ ಐಲ್ಯಾಂಡ್ ಎಂಬ ಜೈಲಲ್ಲಿ ಹಾಕಿದ್ರು, ಸಾಲಿಟರಿ ಕನ್ಫೈನ್ಮೆಂಟ್ ಅಲ್ಲಿ ಹಾಕಿದ್ರು. ಅದಾದ ನಂತರನೂ ಸಹ ಅವರ ಚಳುವಳಿ ಯಶಸ್ವಿ ಆಯಿತು. ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಯಾವತ್ತು ಬಂದಿದೆ ಆಯ್ತಲ್ಲೇ 96ನೇ ಇಸ್ವಿಲ್ ಬಂತು. 96ನೇ ಇಸ್ವಿಲ್ ಯಾರು ಪ್ರಧಾನಮಂತ್ರಿ ಇದ್ರು? ಅದೇ ಪ್ರಧಾನಮಂತ್ರಿ ಇವತ್ತು ಈಗಿರೋ ಪ್ರಧಾನಮಂತ್ರಿನೇ ಶ್ರೇಷ್ಠ ಅಂತ ಹೇಳ್ತಾರೆ. ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಅಂತಂದದ್ದು ಅವರೇ ಪ್ರಧಾನಮಂತ್ರಿ, ನಮ್ಮ ದೇಶದವರೇನೆ, ನಮ್ಮ ರಾಜ್ಯದವರೇನೆ. ಹಾಗಾಗಿ ಆ ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಏನಿದೆ, ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ನ ವರ್ಷ ಪ್ರತಿ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಅವ್ರ ಗ್ಯಾರಂಟಿ ಇರೋದು. ದಯವಿಟ್ಟು ತೆಗೆದು ನೋಡಿ ಪುಸ್ತಕವನ್ನ, ಅವರೆಲ್ಲ ಕೊಟ್ಟಿದಾರಲ್ಲಪ್ಪ, ಅದ್ರಲ್ಲಿ ನೋಡಿ ಏನು ಅಂತ ವಿನಂತಿ ಮಾಡ್ತೀನಿ. ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಎಷ್ಟಿತ್ತು? 176 ರೂಪಾಯಿ ಫಿಕ್ಸ್ ಮಾಡಿದ್ರು, ಈಗ 178 ರೂಪಾಯಿ ಅಂತಾರೆ. ನಾವು ಕನಿಷ್ಠ ವೇತನ 31,000 ರೂಪಾಯಿ ಕೊಡಬೇಕು ಅಂತ ಕರ್ನಾಟಕದಲ್ಲಿ ಕೇಳ್ತಿದೀವಿ. ಇಡೀ ದೇಶಾದ್ಯಂತ 26,000 ರೂಪಾಯಿ ಕೊಡಬೇಕು ಅಂತ ಎಲ್ಲ ಕಾರ್ಮಿಕ ಸಂಘಟನೆಗಳು ಕೇಳ್ತಿದೀವಿ. ಆದ್ರೆ ಇವ್ರು ಹೇಳ್ತಾರೆ ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ 178 ರೂಪಾಯಿನ ಪ್ರತಿ ವರ್ಷ ಪರಿಷ್ಕರಿಸ್ತಾರ. ಎಷ್ಟು? 2 ರೂಪಾಯಿ. 2 ರೂಪಾಯಿಗೆ ಏನೋ ಸಿಗುತ್ತೀರಪ್ಪ ಬೆಂಗಳೂರಿನಲ್ಲಿ? ಸಿಗುತ್ತಾ? ನಾವು ನೀರು ಕುಡಿದು ಎಲ್ಲರೂ ಆಚೆ ಉಡ್ಬೇಕು ಅಂದ್ರೂ 2 ರೂಪಾಯಿ ಬಿಡೋಕ್ ಬಿಡಲ್ಲ ನಮ್ಮನ್ನ. ಅದು 5 ರೂಪಾಯಿ ಆಗಿದೆ ಅಂತ ಹೇಳ್ತಾರೆ. ಕರೆಕ್ಟ್. ಅದು ಈ ರೀತಿ ಇರುವಾಗ 2 ರೂಪಾಯಿ ಪರಿಷ್ಕರಣೆ ಮಾಡಿಬಿಟ್ಟು ಅದಕ್ಕೆ ಕೊಡ್ತಾರೆ ಘೋಷಣೆ ನಮ್ಮ ಪ್ರಧಾನಮಂತ್ರಿಗಳು. ಏನಂತ? ಶ್ರಮೇವ ಜಯತೆ, ಸತ್ಯಮೇವ ಜಯತೆ ಹೋಯ್ತು, ಶ್ರಮೇವ ಜಯತೆ ಬಂತು. ಯಾಕೆಂದ್ರೆ ಸುಳ್ಳು ಹೇಳ್ತಾರಲ್ಲ ಇವರು ಬಾಯ್ ಬಿಟ್ರೆ, ಆ ಕಾರಣಕ್ಕೋಸ್ಕರ. ಅಷ್ಟು ಮಾತ್ರ ಅಲ್ಲ, ಆ ಕನಿಷ್ಠ ವೇತನ ಏನಿತ್ತು ಕಾಯ್ದೆ, ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದಾಗ ತಂದದ್ದು ವೇತನ ಪಾವತಿ ಕಾಯ್ದೆ ಏನಿತ್ತು, ಹಾಗೇನೆ ನಮ್ಮ ಬೇರೆ ಬೇರೆ ವೇತನಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆ ಏನಿತ್ತು ಅವನ್ನೆಲ್ಲ ರದ್ದು ಮಾಡಿದ್ರಿ. ವೇತನ ಸಂಹಿತೆ ತಂದ್ರಿ. 2009 ತಂದ್ರು. 2020 ನಮಗೆ ಗೊತ್ತಿದೆ ಈಗಲೂ. ಆಗ್ಲೇ ಕಾಂಗ್ರೆಸ್ ಹೇಳ್ತಿದ್ರು ನಾಳೆ ಕೇಸ್ ಇದೆ ಅಂತ. ನಮ್ಮೆಲ್ಲರ ಮೇಲೂ ಕೇಸ್ ಇದಾವೆ. 2020 ಇಸ್ವಿಯಲ್ಲಿ ನೀವು ಇನ್ನೂ 3 ಸಂಹಿತೆಗಳಂತಂದ್ರಿ. ಕಮೆಂಟ್ ಬಾಬು ಮ್ಯಾಥ್ಯೂ ಅವರು ಹೇಳ್ತಾ ಇದ್ರು ಆಕ್ಯುಪೇಷನ್ ಸೇಫ್ಟಿ ಅಂಡ್ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಕಾಯ್ದೆ ಅಂತ. ಇದು ಮತ್ತೆ ಎಲ್ಲ ಕಾನೂನುಗಳನ್ನು ರದ್ದು ಮಾಡಿದ್ರೆ ಕಾರ್ಮಿಕರಿಗೆ ಇದ್ದದನ್ನ ಇನ್ನು 3 ಸಂಹಿತೆಗಳಂತಂದ್ರೆ 2020 ಸೆಪ್ಟೆಂಬರ್ ನಲ್ಲಿ ಚೆನ್ನಾಗಿ ಜ್ಞಾಪಕ ಇದೆ. ನಾವೆಲ್ಲರೂ ಕೂಡ ಸೇರಿ ಪ್ರತಿಭಟನೆ ಮಾಡಿದ್ವಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ. ಆ ಕಾನೂನು ತಂದ್ರಿ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಸಂಘಟನೆ ಏನಿದೆ JCTU, ಆ ಒಂದು ಜಂಟಿ ಆಶ್ರಯದಲ್ಲಿ ಮೇ ದಿನಾಚರಣೆ ಕಾರ್ಯಕ್ರಮವನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ. ಈ ಮೇ ದಿನಾಚರಣೆ ಇವತ್ತು ವಿಶ್ವದಾದ್ಯಂತ ಆಚರಿಸಲ್ಪಡ್ತಾ ಇದೆ. ಅದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ 138 ವರ್ಷಗಳ ಹಿಂದೆ ಇದೇ ಮೇ 4ನೇ ತಾರೀಕು ಅಮೆರಿಕದ ಚಿಕಾಗೋ ನಗರದಲ್ಲಿ ಏನೊಂದು ಹೋರಾಟ ನಡೀತು. ಆ ಒಂದು ಹೋರಾಟದ ಸಂದರ್ಭದಲ್ಲಿ ಅಲ್ಲಿ ಸುಮಾರು 100 ಜನ ಹುತಾತ್ಮರಾದರು. ಅದಾದ ನಂತರ ಆ ಒಂದು ರಕ್ತಸಿಕ್ತ ಹೋರಾಟ ಏನು ನಡೆದಿದೆ, 8 ಗಂಟೆಗಳ ದುಡಿತಕ್ಕೋಸ್ಕರ ನಡೆದಿರ್ತಕ್ಕಂಥ ಹೋರಾಟ. ಆವತ್ತಿನ ದಿನ ಏನಿತ್ತು, ಟೆಕ್ಸ್ಟೈಲ್ ಮಿಲ್ಗಳಿರ್ಬೋದು, ಗಣಿ ಕಾರ್ಮಿಕರಿರ್ಬೋದು, ಅವರಿಗೆ ಒಂದು ದುಡಿತದ ಅವಧಿನೇ ಇರಲಿಲ್ಲ. ಆ ದುಡಿತದ ಅವಧಿ 12 ಗಂಟೆ ಆದರೂ ಇರ್ಬೋದು, 16 ಗಂಟೆ ಆದರೂ ಇರ್ಬೋದು. ಅವನು ಮಾರನೇ ದಿನ ಕೆಲಸಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಅವನಿಗಷ್ಟು ಆಹಾರಕ್ಕೋಸ್ಕರ ಒಂದು ಸ್ವಲ್ಪ ಕೊಡ್ತಾಯಿದ್ರು. ಅದನ್ನು ಪ್ರತಿಭಟಿಸ್ಬಿಟ್ಟು ಪ್ರಪಂಚದ ಅನೇಕ ದೇಶಗಳಲ್ಲಿ ಹೋರಾಟ ನಡೀತು. ಆ ಹೋರಾಟದ ಒಂದು ಅಂತಿಮ ಹೋರಾಟವಾಗಿ ಚಿಕಾಗೋನಲ್ಲಿ 1886
ಮೇ 4ನೇ ತಾರೀಕು ಒಂದು ಬೃಹತ್ ಹೋರಾಟ ನಡೀತು. ಆ ಹೋರಾಟದಲ್ಲಿ ಮುಂದುವರಿಕೆಯಾಗಿ ಏನು ದ್ವಿತೀಯ ಇಂಟರ್ನ್ಯಾಷನಲ್ ಅಂತ ಏನು ಕರಿತೀವಿ, ಈ ಎಡವಾದಿ ಸಂಘಟನೆಗಳ ಒಂದು ಒಕ್ಕೂಟದ ನಾಯಕತ್ವದಲ್ಲಿ ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯಾಗಿ ಆಚರಿಸಬೇಕು ಅಂತ ಹೇಳಿಬಿಟ್ಟು ಕರೆ ಕೊಟ್ಟರು. ಹಾಗಾಗಿ ಇವತ್ತು ಪ್ರಪಂಚದಾದ್ಯಂತ ದುಡಿಯುವ ಜನರ ಒಂದು ಹೋರಾಟದ ದಿನವಾಗಿ ಮೇ ದಿನಾಚರಣೆ ಇವತ್ತು ಆಚರಿಸ್ತಾ ಬಂದಿದ್ದೀವಿ. CITUನ ರಾಜ್ಯ ಕಾರ್ಯದರ್ಶಿ BN ಮಂಜುನಾಥ್. ಈ ದಿನ ಇಡೀ ಜಗತ್ತಿನಾದ್ಯಂತ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ. ಇದು ಕೇವಲ ದಿನಾಚರಣೆ ಅಲ್ಲ, ಇವತ್ತು ದುಡಿಯುವ ವರ್ಗಕ್ಕೆ ತನ್ನ ಹಕ್ಕುಗಳ ಉಳಿವಿಗಾಗಿ ನಡೆಸ್ತಾ ಇರತಕ್ಕಂಥ ಸಂಘರ್ಷ, ಬಂಡವಾಳಶಾಹಿ ಮತ್ತು ಕಾರ್ಮಿಕ ವರ್ಗದ ನಡುವೆ ಇರತಕ್ಕಂಥ ಸಂಘರ್ಷನ ಮತ್ತೊಂದಷ್ಟು ತೀವ್ರಗೊಳಿಸಲಿಕ್ಕೆ, ಕಾರ್ಮಿಕ ವರ್ಗದ ಅಂತಾರಾಷ್ಟ್ರೀಯ ಸೌಹಾರ್ದತೆಯನ್ನು ಸಾರಲಿಕ್ಕೆ ಇವತ್ತು ವಿಶ್ವಾದ್ಯಂತ ಮೇ ದಿನಾಚರಣೆಯನ್ನು ಆಚರಿಸಲಾಗ್ತದೆ. ಇವತ್ತು ನಮ್ಮ ದೇಶದಲ್ಲಿ ಏನು ಕಳೆದ 10 ವರ್ಷದಿಂದ ಅಧಿಕಾರದಲ್ಲಿ ನಡೆಸಿದಂಥ ಮೋದಿ ಸರ್ಕಾರ ಇವತ್ತು ಕಾರ್ಮಿಕ ಹಕ್ಕುಗಳನ್ನು ದಮನ ಮಾಡಲಿಕ್ಕಾಗಿ, ಕಾರ್ಪೊರೇಟ್ ಬಂಡವಾಳದಾರರಿಗೆ ಇನ್ನೊಂದಷ್ಟು ಲೂಟಿ ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಇವತ್ತು ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ಇವತ್ತು 4 ಸಮಿತಿಗಳಾಗಿ ಮಾರ್ಪಾಡು ಮಾಡಿ ಕಾರ್ಮಿಕರ ಹಕ್ಕುಗಳನ್ನು ಇವತ್ತು ದಮನ ಮಾಡಲಿಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಅದಲ್ಲದೆ ಇವತ್ತು ಸಾರ್ವಜನಿಕ ಉದ್ಯಮಗಳನ್ನು ಇವತ್ತು ಖಾಸಗಿ ಬಂಡವಾಳದಾರರಿಗೆ ಇವತ್ತು 6 ಕಾಸು 3 ಕಾಸಿಗೆ ಮಾರಾಟ ಮಾಡೋ ಮುಖಾಂತರವಾಗಿ ಇವತ್ತು ದೇಶದ ಸಂಪತ್ತನ್ನು ಬಂಡವಾಳದಾರ ಕೈಗೆ ಇಡಲಿಕ್ಕೆ ಇವತ್ತು ಮೋದಿ ಸರ್ಕಾರ ಕೆಲಸ ಮಾಡಿದೆ. ಇವತ್ತು 138ನೇ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸೇರಿ ಇವತ್ತು ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೀವಿ. ನಾವು ನೋಡ್ತಿರ್ಬೋದು, ಹಲವಾರು ಗಾಡಿಗಳು ಓಡಾಡ್ತಿದ್ದಾವೆ, ಹಲವಾರು ಏನೋ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ತೆಗೆದಿದ್ದಾವೆ. ಆ ಕಾಲಘಟ್ಟದಲ್ಲಿ ಸಾಮಾಜಿಕ ಸುಧಾರಣೆ ಮಾಡಕ್ಕೆ ಬಂದಿರತಕ್ಕಂಥ ಸಾಮಾಜಿಕ ಸುಧಾರಕರ ಹೆಸರಿನಲ್ಲಿ ರಾಜಕೀಯ ಮಾಡಲಿಕ್ಕೆ ಇವತ್ತು ಪಕ್ಷಗಳು ಒಂದು ರಜೆಯನ್ನು ಕೊಡಿಸ್ತಾರೆ. ಆದರೆ ಇವತ್ತು ಇಡೀ ಪ್ರಪಂಚವನ್ನು ಆಧುನಿಕ ಬ್ರಹ್ಮಂದಿರಾಗಿ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ಮಿಕ ದಿನಾಚರಣೆಯ ದಿವಸ ನಿರ್ದಿಷ್ಟವಾಗಿ ರಜೆ ಅಂತ ಘೋಷಿಸಿದ್ರು ಕೂಡ ಕೆಲಸ ನಡೀತಾ ಇರೋದನ್ನು ಸರ್ಕಾರ ಪ್ರಶ್ನೆ ಮಾಡ್ತಾ ಇಲ್ಲ. ಅಂದರೆ ಇವತ್ತು ಕಾರ್ಮಿಕರನ್ನ ಎಷ್ಟು ಕಡೆಗಣಿಸಿದೆ ಸರ್ಕಾರ ಅಂತೇಳಿ ನಾವು ನೋಡ್ಬೋದು. ಇವತ್ತು ಜಾಗತಿಕವಾಗಿ ಎಲ್ಲ ಕಡೆ ನಡೀತಾ ಇರತಕ್ಕಂಥ ಏನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಇದೆ, ಮೇ ದಿನ ಇದೆ. ಅದರ ಭಾಗವಾಗಿ ಬೆಂಗಳೂರಿನಲ್ಲೂ ಕೂಡ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಟ್ಟಿಗೆ ಸೇರಿ ಇವತ್ತು ಮೇ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಮೇ ದಿನಾಚರಣೆಯನ್ನು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಇವತ್ತಿರ್ತಕ್ಕಂಥ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಕಾರ್ಮಿಕ ಹಕ್ಕುಗಳನ್ನು ದಮನ ಮಾಡಲಿಕ್ಕೆ ಅಂತ ಏನೆಲ್ಲ ಕ್ರಮ ತಗೊಳ್ತಾ ಇದೆ, ಆ ಎಲ್ಲ ಕ್ರಮಗಳನ್ನು ನಿಲ್ಲಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ. ಮೊದಲನೇದಾಗಿ ಏನೇನು ಕಾರ್ಮಿಕರ ಕಾಯ್ದೆಗಳಿತ್ತು, 44 ಕಾಯ್ದೆಗಳನ್ನ ವಾಪಸ್ ತಗೊಂಡು 4 ಕೋಡ್ ಅಂತ ಈ ಮೋದಿ ಸರ್ಕಾರ ತಂದಿದ್ದು. ಇದರಲ್ಲಿ ಕಾರ್ಮಿಕರ ವಿರುದ್ಧ ಒಂದು ಮುಖ್ಯವಾದ ಕೆಲಸ ಮಾಡಿರೋದು. ನಾವು ನೋಡಬೇಕಾಗಿದ್ರೆ ಕಾರ್ಮಿಕರ ಸಂಘಟನೆ ಮಾಡೋ ಹಕ್ಕಿಂದ ತಗೊಂಡು, ಅವ್ರಿಗೆ ಕನಿಷ್ಠ ವೇತನ ಸಿಗಬೇಕಾಗಿರೋ ಹಕ್ಕಿಂದ ತಗೊಂಡು, ಮತ್ತು ESI ಇರಲಿ, PF ಇರಲಿ, ಅದರಿಂದ ತಗೊಂಡು ಎಲ್ಲದ ಮೇಲೇ ತುಳಿಯೋದು ಒಂದು ಈ ಹೊಸ ಕಾಯ್ದೆಗಳೆಲ್ಲ ನಾವು ನೋಡ್ತೀವಿ. ಒಂದು ಉದಾಹರಣೆಗೆ ಕನಿಷ್ಠ ವೇತನಲ್ಲಿ ನಾವು ನೋಡಬೇಕಾಗಿದ್ರೆ ಇವತ್ತು ಬಾಡಿಗೆಗೆ ಎಷ್ಟಾಗುತ್ತೆ ಅಂತ ನೋಡಬೇಕು, ಊಟಕ್ಕೆ ಎಷ್ಟಾಗುತ್ತೆ ಅಂತ ನೋಡಬೇಕು, ಬಟ್ಟೆಗೆ ಎಷ್ಟಾಗುತ್ತೆ ಅಂತ ನೋಡಬೇಕು. ಮೇ ಡೇ ಅಂತ ಬಂದಾಗ ಅದು ಎಲ್ಲ ಕಾರ್ಮಿಕರಿಗೂ ಒಂದು ಹುಟ್ಟು ಹಬ್ಬ ಅಂತ ನಾವು ಅಂದ್ಕೋಬಹುದು ಅನ್ಸತ್ ನನಗೆ. ಇಡೀ ವಿಶ್ವದಲ್ಲೇ ಎಲ್ಲ ಕಾರ್ಮಿಕರು ಒಕ್ಕೊರಳಲ್ಲಿ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವಂತಹ ದಿನ ಇದು. ಇದರ ಇತಿಹಾಸಕ್ಕೆ ನಾನು ಬರೋದಿಲ್ಲ. ಕಾಮ್ರೇಡ್ ಬಾವು ಮಾತ್ಯೂರು ನಮ್ಮ ಮುಂದೆ ಇಟ್ಟಿದ್ದಾರೆ, ನಮ್ಮ ಇತಿಹಾಸ ಏನು, ಈ ಹೋರಾಟದ ಇತಿಹಾಸ ಏನೆಂಬುದನ್ನ ಇಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇದೊಂದು ಸ್ಫೂರ್ತಿದಾಯಕವಾದಂಥ ದಿನ ನಮಗೆ. ಈ ದಿನದಂದು ನನಗೆ ನಮ್ಮ ಸ್ಕಿಮ್ ವರ್ಕರ್ಸ್ ಬಳಲುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ನಿಮ್ಮ ಮುಂದೆ ಇಡ್ಲಿಕ್ಕೆ ಟಾಪಿಕ್ನ ಕೊಟ್ಟಿದ್ದಾರೆ. ತಾವೆಲ್ಲರೂ ಗಮನಿಸ್ತಿರೋ ಹಾಗೆ ಇಡೀ ದೇಶದಲ್ಲಿ 1 ಕೋಟಿಗೂ ಮಿಗಿಲಾಗಿ ಹೆಣ್ಣು ಮಕ್ಕಳು ಸ್ಕಿಮ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ.